Hi, hello everyone, and welcome back to my YouTube channel Spotify Learn. Today, I'm here with the video of scoring package for Module 1, that is ADA subject. You can score maximum marks if you cover only one video, even for internals also. I'm mainly focusing for internals now. Externals, let's see when that approaches. Okay, let's start without further wasting time. If you're watching my channel without subscribing, make sure to subscribe and then watch the video. If you want any of the PDFs, the videos which I'm doing, do let me know in the Instagram DM. It will be shared to you. Okay. Now let's start without further wasting time. If you're watching my channel without subscribing, do subscribe it. First, they have asked define algorithm. See, okay. ಮತ್ತೆ ಏನು ಈ ಮಾಡ್ಯೂಲ್ ಫುಲ್ ವಿಡಿಯೋ ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದ ಪ್ಲೇ ಲಿಸ್ಟ್ ಕಾಲ್ಡ್ ಫೋರ್ತ್ ಸೆಮಿಸ್ಟರ್ 2022 scheme, and the whole module notes has been explained. This I am just doing as a question and answer type, and the whole module, if you want, you can watch that video. Okay. Now let's start. ಡಿಫೈನ್ ಅಲ್ಗೋರಿದಮ್ ಅಂತ ಕೇಳಿದ್ದಾರೆ, ಮತ್ತೆ ಫಂಡಮೆಂಟಲ್ಸ್ ಆಫ್ ಅಲ್ಗೋರಿದಮಿಕ್ ಪ್ರಾಬ್ಲಮ್ ಸಾಲ್ವಿಂಗು, ಇಲ್ಲ ಅಂತಂದ್ರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಡಿಸೈನಿಂಗು. ಓಕೆನಾ? ಫಸ್ಟ್ ಅಲ್ಗೋರಿದಮ್ ಅಂದ್ರೆ ಏನು? ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಅನ್ಆಂಬಿಗ್ಯುವಸ್ ಇನ್ಸ್ಟ್ರಕ್ಷನ್ಸ್. ಅನ್ಆಂಬಿಗ್ಯುವಸ್ ಇನ್ಸ್ಟ್ರಕ್ಷನ್ಸ್ ನೀವು ಕೊಡ್ತಾ ಹೋದ್ರೆ ಅದ್ರದ್ದು ಒಂದು ಸೀಕ್ವೆನ್ಸ್ ಆಗತ್ತೆ. ಓಕೆನಾ? ಏನಕ್ಕೆ ಇದು ಆಗೋದು? ಫಾರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಓಕೆ, ವಿ ನಾಟ್ ಟ್ರೈಂಗ್ ಟು ಸಾಲ್ವ್ ಅ ಪ್ರಾಬ್ಲಮ್. ಫಾರ್ obtaining a required output for any legitimate input is in a finite amount of time. ಓಕೆನಾ? ಫೈನೈಟ್ ಅಮೌಂಟ್ ಆಫ್ ಟೈಮ್ ಅಂದ್ರೆ ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ನೀವು ಏನಂತಾರೆ, ಒಂದು ಔಟ್ಪುಟ್, ರಿಕ್ವೈರ್ಡ್ ಔಟ್ಪುಟ್ ಏನಿದೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿದೆ, ಆಮೇಲೆ ನೀವು ಇನ್ಪುಟ್ ಏನ್ ಪ್ರೊವೈಡ್ ಮಾಡ್ತೀರಾ, ಅಂಡ್ ಹೌ ಮಚ್ ಯು ಆರ್ ಗೆಟಿಂಗ್ ದ ಎಕ್ಸ್ಪೆಕ್ಟೆಡ್ output, how much ratio, that is going to be a algorithm. We apply the method called as algorithm in order to solve this. See, what are the steps that we follow is, first, if you have some problem, you have to understand the problem. ಅಂದ್ರೆ first the problem ಏನಂತ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಡಿಸೈಡ್ ಆನ್ ಕಾಂಪಿಟೇಷನಲ್ ಮೀನ್ಸ್ ಎಕ್ಸಾಕ್ಟ್ ಇಲ್ಲ ಅಪ್ರಾಕ್ಸಿಮೇಟ್ ಅಂತ ಅಲ್ಗಾರಿದಮ್ ಡಿಸೈನ್ ಟೆಕ್ನಿಕ್. ಅಂದ್ರೆ ಇದನ್ನ ಫಸ್ಟ್ ಡಿಸೈಡ್ ಮಾಡ್ಬೇಕು. ಓಕೆನಾ? ಫಸ್ಟ್ ಅಂಡರ್ಸ್ಟ್ಯಾಂಡ್, ಆಮೇಲೆ ಡಿಸೈಡ್. ಯು ಅಂದ್ರೆ ಅಂಡರ್ಸ್ಟ್ಯಾಂಡ್, ಡಿಸೈಡ್. ನೆಕ್ಸ್ಟ್ ಡಿಸೈನ್ ಅಂಡ್ ಅಲ್ಗೋರಿದಮ್. ಈಗ ನೀವು ಡಿಸೈಡ್ ಆಗಿದ್ರೆ, ಸೊ ವಾಟ್ ಯು ಟು ಡಿಸೈನ್. ನೆಕ್ಸ್ಟ್ ವಾಟ್ ಯು ವಿಲ್ ಡು ಪ್ರೂವ್ ಕರೆಕ್ಟ್ನೆಸ್. ನಾವು ಇವಾಗ ಡಿಸೈನ್ ಮಾಡಿದೀರಾ ಅಂತಂದ್ರೆ ಅದು ಎಷ್ಟು ಕರೆಕ್ಟ್ನೆಸ್ ಇದೆ, ಎಷ್ಟು ಕರೆಕ್ಟ್ ಇದೆ ಅಂತ ಹೇಳಿ ಪ್ರೂವ್ ಮಾಡ್ತೀರಾ. ನೆಕ್ಸ್ಟ್ ಅನಲೈಸ್ ದ ಅಲ್ಗೋರಿದಮ್. ವಾಟ್ ಯು ಹ್ಯಾವ್ ಪ್ರೂವ್ಡ್, ಯು ವಿಲ್ ಅನಲೈಸ್ ಇಟ್. ಹೌ ಮಚ್ ಟ್ರೂ ಇಟ್ ಇಸ್, ಹೌ ಮಚ್ ಫಾಲ್ಸ್, ಆರ್ ಎನಿ ಚೇಂಜಸ್ ನೀಡೆಡ್ ಇನ್ ದಟ್. And next you will code the algorithm. Okay. Next you will analyze and next you will code. This is the steps you following. Okay, you can remember this technique. UDDPSC remember ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಅಂತಂದ್ರೆ ಫಸ್ಟ್ ಯಾವುದೇ ಒಂದು ಪ್ರಾಬ್ಲಮ್ ಮಾಡ್ಕೋಬೇಕು. ಪ್ರಾಬ್ಲಮ್ ಯು ಹ್ಯಾವ್ ಟು ರೀಡ್ ಇಟ್ ಕೇರ್ಫುಲಿ ಅಂಡ್ ಯು ಹ್ಯಾವ್ ಸಿ ದ ಇನ್ಪುಟ್ಸ್ ಅಂಡ್ ಔಟ್ಪುಟ್ಸ್. ಇಂಟ್ ಏನ್ ಕೊಡ್ಬೇಕು, ಔಟ್ಪುಟ್ ನಮಗೆ ಏನ್ ಬರ್ಬೇಕು, ಆಮೇಲೆ ಸ್ಪೆಷಲ್ ಕೇಸಸ್ ಏನಾದ್ರು ಇದೆಯಾ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಕೊಂಡು ನೋಡ್ಬೇಕಾಗತ್ತೆ. ಮತ್ತೆ ನೀವು ಇವಾಗ ಪಾಸಿಬಲ್ ಆಲ್ ಇನ್ಪುಟ್ಸ್, ಇವಾಗ ನೀವು ಎಷ್ಟು ಪಾಸಿಬಲ್ ಆಲ್ ಇನ್ಪುಟ್ಸ್, ಎಷ್ಟು ಪಾಸಿಬಲ್ ಇನ್ಪುಟ್ಸ್ ಇರುತ್ತೆ ಅಷ್ಟು ನೀವು ಏನ ಕೋಡ್ ಬರಿಬೇಕಾಗುತ್ತೆ. ಓಕೆನಾ? ಒಂದು ಫೇಲ್ ಆದ್ರೂ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. Okay, next you have to be valid for all inputs, as I said, no more just cases. Okay, not just most cases. ಇವಾಗ ಎಲ್ಲದಕ್ಕೂ ಆಗಿ ಒಂದು ಕೇಸಿಗೆ ಫೇಲ್ ಆದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಯು ಹ್ಯಾವ್ ಟು ಡೂ ದಟ್ ಆಲ್ಸೋ. ದ ಟೆಸ್ಟ್ ಕೇಸ್ ಶುಡ್ ಪಾಸ್ ಫಾರ್ ಇಟ್ ಆಲ್ಸೋ. ನೆಕ್ಸ್ಟ್ ಇಸ್ ಕಾಂಪಿಟೇಷನಲ್ ಮಾಡೆಲ್. ಕಾಂಪಿಟೇಷನಲ್ ಮಾಡೆಲ್ ಅಂದ್ರೆ ರ್ಯಾಮ್. ಈಗ ಯಾವ್ದಾದ್ರು ಒಂದು ಡಿಸೈನ್ ಮಾಡ್ತೀರಲ್ಲ, ಅದ ಇನ್ಸ್ಟ್ರಕ್ಷನ್ಸ್ ದಟ್ ಇಸ್ ಎಕ್ಸಿಕ್ಯೂಟೆಡ್ ಫಾರ್ ಒನ್ ಅನದರ್. ಈಗ ನೀವು ಒಂದು ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂತಂದ್ರೆ ಇನ್ನೊಂದು ಇನ್ಸ್ಟ್ರಕ್ಷನ್ ಒಂದಾದ್ಮೇಲೆ ಆಗತ್ತಲ್ವಾ, ದಟ್ ಇಸ್ ಕಾಲ್ಡ್ ದ ಸೀಕ್ವೆನ್ಷಿಯಲ್ ಅಲ್ಗಾರಿದಮ್. ನೆಕ್ಸ್ಟ್ ಇಸ್ ಎಕ್ಸಾಕ್ಟ್ ವರ್ಸಸ್ ಅಪ್ರಾಕ್ಸಿಮೇಟ್. ಇವಾಗ ನಿಮಗೆ ಎಕ್ಸಾಕ್ಟ್ ಅಂದ್ರೆ ನಿಮಗೆ ಏನ್ ಔಟ್ಪುಟ್ ಅಂದ್ರೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನಿದೆ ಎಕ್ಸಾಕ್ಟ್ ಆಗಿ ಬರೋದು. ಅಪ್ರಾಕ್ಸಿಮೇಟ್ ಅಂದ್ರೆ ನಿಯರ್ ಆಪ್ಟಿಮಲ್ ವ್ಯಾಲ್ಯೂ, ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್ ಆರ್ ವ್ಯಾಲ್ಯೂ. Okay, now that is difficult or impossible. Exact, but exact algorithm are too slow because you want the exact output, right? What you want expected ಅಲ್ಲಿ 100 ಇದ್ರೆ ನಿಮಗೆ 100 ಬೇಕು, 101 ಬಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಯು ವಾಂಟ್ ದ ಎಕ್ಸಾಕ್ಟ್, ಸೊ ಯು ಹ್ಯಾವ್ a bit slow, that is it will take more time. Next, what are the algorithm design technique you will use? It will have design, divide, conquer, greedy method, dynamic, backtracking ಅಲ್ಲಿ n queens, dynamic program ಅಲ್ಲಿ knapsack, greedy, divide and conquer ಅಂದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ನೀವು ಡಿವೈಡ್ ಮಾಡಿ ಆಮೇಲೆ ಅದನ್ನ ಮರ್ಜ್ ಮಾಡಿ ಬರೆಯೋದು. ಅದೆಲ್ಲ ನಿಮಗೆ ನೆಕ್ಸ್ಟ್ ಫರ್ದರ್ ಮಾಡ್ಯೂಲ್ಸ್ ಅಲ್ಲಿ ಅರ್ಥ ಆಗುತ್ತೆ. ಈ ಸಲ ಟೆಕ್ನಿಕ್ಸ್ ಯು ಯೂಸ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಡಿಸೈನ್, ಆಮೇಲೆ ನೀವು ಡೇಟಾ ಸ್ಟ್ರಕ್ಚರ್ನ
ಒಂದು ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ಬೋದು ಅಂತ ಮಾಡ್ಕೋತೀರಾ, ದಟ್ ಇಸ್ ಫಾರ್ ಅಲ್ಗಾರಿದಮ್ ಎಫಿಷಿಯನ್ಸಿ. ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಸೂಟ್ ಆಗ್ಬೋದು ಫಾರ್ ಕೋಡಿಂಗ್, ಅಂಡ್ ಯು ವಿಲ್ ಅನಲೈಸ್, ಯು ವಿಲ್ ಹ್ಯಾವ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, then you will analyze code and you will have implemented optimization. Okay. Next is define asymptotic notation, explain big O, big omega and big theta notation. Asymptotic notation ಅಂದ್ರೆ ಅದು ಒಂದು ಮ್ಯಾಥಮ್ಯಾಟಿಕಲ್ ಮೆಥಡ್. ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಗ್ರೋತ್ ರೇಟ್ ಆಫ್ ಅಲ್ಗಾರಿದಮ್ಸ್, ಟೈಮ್ ಸ್ಪೇಸ್ ಆರ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಈಗ ಟೈಮ್ ಮತ್ತೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಎಲ್ಲ ನಾನು ಮಾಡ್ಯೂಲ್ 1 ಫುಲ್ ವಿಡಿಯೋದಲ್ಲಿ ಏನೇನ್ ಬೇಕೋ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿ. ಓಕೆನಾ. ಟೈಮ್ ಕಾಂಪ್ಲೆಕ್ಸಿಟಿ ಮತ್ತೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಇದು ಗ್ರೋತ್ ರೇಟ್, ಎಷ್ಟು ಗ್ರೋ ಆಗ್ತಿದೆ, ಎಷ್ಟು ಮೀನ್ ಇದೆ, ಎಷ್ಟು ಆವರೇಜ್ ಇದೆ ಅಂತ ಎಲ್ಲ ಫೈಂಡ್ ಔಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅಂಡ್ ಯು ವಿಲ್ ಗಿವ್ ದ ಇನ್ಪುಟ್ ಸೈಸಸ್ ಅಂಡ್ ಇಟ್ ವಿಲ್ ಬಿಕಮ್ ವೆರಿ ಲಾರ್ಜ್. ಓಕೆನಾ. ಫಸ್ಟ್ ಬಿಗ್ ಓ ನೋಡೋಣ. ಇಲ್ಲಿ ಗ್ರಾಫ್ ಅನಲೈಸ್ ಮಾಡಿ ಎಕ್ಸ್ ಆಕ್ಸಿಸ್ ಅಲ್ಲಿ ಎನ್ ಕೊಟ್ಟಿದ್ದಾರೆ, ವೈ ಆಕ್ಸಿಸ್ ಅಲ್ಲಿ ಇವಾಗ ಎನ್ ನಾಟ್ ಇದೆ. ಓಕೆನಾ. ಡಾಟೆಡ್ ಲೈನ್ಸ್ ಅಲ್ಲಿ ಇಲ್ಲಿ ನಿಮಗೆ ಇಟ್ ಇಸ್ ಇನ್ಕ್ರೀಸಿಂಗ್ ಅಂದ್ರೆ ಸಿ ಇಂಟು ಜಿ ಆಫ್ ಎನ್ ಅಂತ, ಇದು ಟಿ ಆಫ್ ಎನ್. ಯು ವಿಲ್ ಟೇಕ್ ದ ಫಂಕ್ಷನ್ ಟಿ ಆಫ್ ಎನ್. ಓಕೆನಾ. ಇಲ್ಲಿ ನೋಡಿ ಫಂಕ್ಷನ್ ಟಿ ಆಫ್ ಎನ್ ಇಟ್ ಸೆಟ್ ಟು ಬಿ ಇನ್ ಬಿಗ್ ಓ ಇಫ್ ಜಿ ಆಫ್ ಎನ್ ಅಂದ್ರೆ ಅದು ಇನ್ನೊಂದು ಫಂಕ್ಷನ್, ಇಫ್ ಇಟ್ ಇಸ್ ಟಿ ಆಫ್ ಎನ್ ಅಂದ್ರೆ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಕನ್ಸಿಡರ್ ಮಾಡ್ಕೊಂಡು, ಇಫ್ ಇಟ್ ಇಸ್ ಬಿಲಾಂಗಿಂಗ್ ಟು ಓ ಆಫ್ ಜಿ ಆಫ್ ಎನ್ ಅಂದ್ರೆ ಟಿ ಆಫ್ ಎನ್ ಇದಕ್ಕೆ ಬಿಲ್ ಆಗ್ತಿದೆ ಅಂತಂದ್ರೆ ಇಟ್ ಇಸ್ ಅಬೌವ್ ದ ಕಾನ್ಸ್ಟೆಂಟ್ ಮಲ್ಟಿಪಲ್. ಆಯ್ತಾ. ಇದು ನಿಮಗೆ ಕಾನ್ಸ್ಟೆಂಟ್ ಮಲ್ಟಿಪಲ್ ಅಂದ್ರೆ ಫಂಕ್ಷನ್ ಅಬೌವ್ ಇರುತ್ತೆ. ಓಕೆನಾ. ಈ ಲೈನ್ ಗೆ ಅಬೌವ್ ಇರುತ್ತೆ, ಅಬ್ಸರ್ವ್ ಮಾಡ್ತೀವಿ. ಅದು ಪಾಸಿಟಿವ್ ಕಾನ್ಸ್ಟೆಂಟ್ ನೆಗೆಟಿವ್ ಇಂಟಿಜರ್ ಅಂತ ಹೇಳಿ ತಗೊಂಡಿದ್ದೀರಾ. ನೆಕ್ಸ್ಟ್ ಪ್ರೂಫ್ ಬೇಕಂದ್ರೆ ಈಗ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 100 n plus 5 ಓಕೆ ಬಾಡಿ ಇಟ್ ಬಿಲಾಂಗ್ಸ್ ಟು ಆಫ್ n ಸ್ಕ್ವೇರ್ ಅಂತ ತಗೊಂಡಿದ್ದೀರಾ. n ಸ್ಕ್ವೇರ್ ಅಂತ ಏನಕ್ಕೆ ತಗೊಂಡಿದ್ದೀರಾ, ಈಗ 100 n plus 5 ಮಾಡಿಸಿದ್ರಾ ಅಲ್ವಾ, n ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು 5 ಅಂತ ಹೇಳಿ ಕಂಡೀಷನ್ ಇದು. What is this condition? Next what you will do, 100 n plus 5 is less than or equal to 100 n plus n. ಅಂದ್ರೆ ಇದೊಂದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ತಗೊಂಡಿದ್ದೀರಾ. ಇಟ್ ಈಸ್ ಈಕ್ವಲ್ ಟು 101 n ಅಲ್ವಾ. ಇವಾಗ 100 n plus 5 ಆಮೇಲೆ 100 n plus n ಅಂದ್ರೆ n is greater than or equal to 5 ಅಲ್ವಾ. ನೀವು ಏನ್ ಬೇಕಂದ್ರೂ ವ್ಯಾಲ್ಯೂ ಮಾಡ್ಬೋದು. ಅಂದ್ರೆ 100 plus 5 ಎಷ್ಟಾಯ್ತು, ಈಗ 100 plus 1 ತಗೊಳ್ಳಿ ಫಸ್ಟ್. ಓಕೆನಾ. 5 ಬೇಡ, ಫಸ್ಟ್ 1 ತಗೊಳ್ಳಿ, ಆಮೇಲೆ 101 n ಸ್ಕ್ವೇರ್ ಆಗುತ್ತೆ. ಯಾಕಂದ್ರೆ ಯು ಆರ್ ಡೂಯಿಂಗ್ ಫಾರ್ ಓ ಆಫ್ n ಸ್ಕ್ವೇರ್. ಓಕೆ. ನೌ ಯು ವಿಲ್ ಸಬ್ಸ್ಟಿಟ್ಯೂಟ್ ಅಂಡ್ ಯು ವಿಲ್ ಗೆಟ್ ಸಮ್ ವ್ಯಾಲ್ಯೂ. ದ ಲೆಫ್ಟ್ ಹ್ಯಾಂಡ್ ಸೈಡ್ ವಿಲ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. Right hand side. If you substitute 101 into 101, what you will get? The answer will be same as 101 into 101. So the LHS will be equal to RHS. Same way here. Okay. Next big O ಅಂದ್ರೆ ಅದು ಅಪ್ಪ ಇತ್ತಲ್ವಾ, ಬಿಗ್ ಓ ಅಪ್ಪ ಇತ್ತು. ಇಲ್ಲಿ ಫಂಕ್ಷನ್ ಏನಿದೆ ಸಿ ಇಂಟು ಜಿ ಆಫ್ ಎನ್ ಅಂದ್ರೆ ಆ ಪರ್ಟಿಕ್ಯುಲರ್ ಬಿಗ್ ಒಮೆಗಾ ಫಂಕ್ಷನ್ ಗ್ರಾಫ್ ಏನಾಗುತ್ತೆ ಬಿಲೋ. ಓಕೆನಾ. ಪಾಸಿಟಿವ್ ಕಾನ್ಸ್ಟೆಂಟ್ ಮಲ್ಟಿಪಲ್ ಇದೆ. ಎಕ್ಸಾಂಪಲ್ ಪ್ರೂಫ್ ನೋಡಿ. ಈಗ n ತಗೊಳ್ಳಿ, n ಸ್ಕ್ವೇರ್ ತಗೊಳ್ಳಿ. ಓಕೆನಾ. n ಕ್ಯೂಬ್ n ಗ್ರೇಟರ್ ದನ್ ಆರ್ ಈಕ್ವಲ್ ಟು ತಗೊಳ್ಳಿ. ಈಗ ಇಟ್ ಇಸ್ ಬಿಲಾಂಗಿಂಗ್ ಅಂದ್ರೆ ಈ n ಕ್ಯೂಬ್ ಅನ್ನೋದು ಗ್ರೇಟರ್ ದನ್ n ಸ್ಕ್ವೇರ್ ಅಲ್ವಾ, ಟ್ರೂ. ಸೊ ಯು ವಿಲ್ ಸೇ ದಿಸ್ ಇಟ್ ಇಸ್ ಬಿಲಾಂಗಿಂಗ್ ಅಂತ ಹೇಳಿ ಬರೀ. ನೆಕ್ಸ್ಟ್ ಬಿಗ್ ಥೀಟಾ. ಓಕೆ. ಬಿಗ್ ಥೀಟಾ ಅಲ್ಲಿ ಬಂದ್ರೆ ನಿಮಗೆ ಎರಡು ಫಂಕ್ಷನ್ ಕನ್ಸಿಡರ್ ಮಾಡಬೇಕು. ಓಕೆನಾ. ಫಸ್ಟ್ ಟಿ ಆಫ್ ಎನ್ ಫಂಕ್ಷನ್ ನಾರ್ಮಲ್ ಕನ್ಸಿಡರ್ ಮಾಡಿಕೊಂಡು ಟಿ ಆಫ್ ಎನ್ ಇಂಟು ಆಫ್ ಜಿ ಆಫ್ ಎನ್ ಒಂದು ಇಟ್ ಇಸ್ ಅಬವ್ ಅಂಡ್ ಬಿಲೋ. ಓಕೆನಾ. ಸಿ ಅದಕ್ಕೆ ನಾವು ಕಾನ್ಸ್ಟೆಂಟ್ ಸಿ ಆಫ್ ಜಿ ಆಫ್ ಎನ್ ತಗೊಂಡಿದ್ರೆ ಸಿ ಟು ಆಫ್ ಜಿ ಆಫ್ ಎನ್ ಇದು ನಾರ್ಮಲ್ ಫಂಕ್ಷನ್. ಒಂದು ಕಾನ್ಸ್ಟೆಂಟ್ ಪಾಸಿಟಿವ್ ಅಬವ್ ಇರುತ್ತೆ, ಒಂದು negative ಇರುತ್ತೆ. ಓಕೆನಾ. ದಟ್ ಇಸ್ ದಿಸ್. And next you can see here n into n of n into n minus 1 ಅಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಅಷ್ಟೇ, n ಸ್ಕ್ವೇರ್ minus n ಆಗುತ್ತೆ. That is equal to less than or equal to n ಸ್ಕ್ವೇರ್ ತಗೊಳ್ಳಿ. t of n is less than or equal to 1 into n ಸ್ಕ್ವೇರ್ ಅಂದ್ರೆ the value is substituting. ಓಕೆನಾ. ನೆಕ್ಸ್ಟ್ ಇದು ಅಪ್ಪರ್ ಲಿಮಿಟ್ ಆಯ್ತು. ಓಕೆನಾ. c to value ಇಟ್ಟು 1 ತಗೊಳ್ಳಿ, ಅದು ಏನಾಗುತ್ತೆ n ಸ್ಕ್ವೇರ್ ಆಗುತ್ತೆ. That is having. Next the same way here also it is greater, final result will be having. Next, general plan for recursive algorithm. This is the 100% question, and the first two questions also which I said is very 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 important. Okay, don't ignore those questions. First ನೀವು ಒಂದು ಪ್ಯಾರಾಮೀಟರ್ ಮೇಲೆ ಡಿಸೈಡ್ ಆಗಿ ಅದಕ್ಕೆ ಒಂದು ಅಲ್ಗಾರಿದಮ್ ಬೇಸಿಕ್ ಆಪರೇಷನ್ ನ ಐಡೆಂಟಿಫೈ ಮಾಡ್ಕೋತೀರಾ ಬೇಸ್ಡ್ ಆನ್ ದ ಇನ್ಪುಟ್ ಸೈಜ್. ನೆಕ್ಸ್ಟ್ ಏನ್ ಮಾಡ್ತೀರಾ,
number of times the basic operation is executed. ಇಲ್ಲಿ ಡಿಸೈಡ್ ಮಾಡ್ಕೊಡ್ರಿ, ಐಡೆಂಟಿಫೈ ಮಾಡ್ಕೊಂಡು ಇಲ್ಲಿ ಅದೆಷ್ಟು ಸಲಿ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಹೇಳಿ ನೋಡಿ. ಆಮೇಲೆ ವರ್ಸ್ಟ್ ಕೇಸ್, ಆವರೇಜ್ ಕೇಸ್ ಅಂಡ್ ಬೆಸ್ಟ್ ಕೇಸ್ ಎಫಿಷಿಯನ್ಸಿನ ಇನ್ವೆಸ್ಟಿಗೇಟ್ ಮಾಡ್ತೀರಾ ಸೆಪರೇಟ್ ಆಗಿ. ಅದ್ರ ವರ್ಸ್ಟ್ ಕೇಸ್ ಏನ್ ಬರುತ್ತೆ, ಆವರೇಜ್ ಕೇಸ್ ಏನ್ ಬರುತ್ತೆ, ಬೆಸ್ಟ್ ಕೇಸ್ ಏನ್ ಬರುತ್ತೆ ಅಂತ ಇಂಡಿವಿಜುವಲ್ ಆಗಿ ಫಾರ್ 1 2 3 ಮಾಡ್ತೀರಾ. ನೆಕ್ಸ್ಟ್ ಸೆಟ್ ಅಪ್ ರಿಕರ್ಸಿವ್ ರಿಲೇಷನ್. ರಿಕರ್ಸಿವ್ ಅಂತಂದ್ರೆ ಏನ್ ಮತ್ತೆ ರಿಪೀಟ್ ಆಗ್ತಿರತ್ತೆ ಅಂತ ಹೇಳಿ. ಓಕೆ, ಇನಿಷಿಯಲ್ ಕಂಡೀಷನ್ ತಗೊಂಡು what you do add ಅಲ್ವಾ, then you will have it. Next you will solve that and you will order of growth ಎಲ್ಲ ಹೇಳಿದಂಗೆ ಆ ಮಾಡ್ಯೂಲ್ 1 ವಿಡಿಯೋ ಅಲ್ಲಿ ಇನ್ಕ್ಲೂಡ್ ಆಗಿದೆ, you can see that. ನೆಕ್ಸ್ಟ್ ಫೈಂಡ್ ಫ್ಯಾಕ್ಟೋರಿಯಲ್. ಓಕೆ ನಾ ಫೈಂಡ್ ಫ್ಯಾಕ್ಟೋರಿಯಲ್ ಯೂಸಿಂಗ್ ದ ರಿಕರ್ಸಿವ್ ಅಲ್ಗಾರಿದಮ್. ರಿಕರ್ಸಿವ್ ಅಲ್ಗಾರಿದಮ್ ನೋಡಿದ್ವಿ, ಫೈಂಡ್ ಫ್ಯಾಕ್ಟೋರಿಯಲ್ ನೋಡೋಣ. ಈಗ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು, n ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು ವಾಟ್, n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಅಪ್ ಟು 1 ಫ್ಯಾಕ್ಟೋರಿಯಲ್. ಓಕೆನಾ. 0 ಫ್ಯಾಕ್ಟೋರಿಯಲ್ ಏನು, 1. ಓಕೆನಾ. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ಆಫ್ n ತಗೊಂಡಾಗ n ಏನಾದ್ರೂ 0 ಅಂದ್ರೆ 0 ಫ್ಯಾಕ್ಟೋರಿಯಲ್ ಏನು 1, ಅದಕ್ಕೆ ಏನ್ ಮಾಡ್ತಿದ್ದೀರಾ, ರಿಟರ್ನ್ 1 ಮಾಡ್ತಿದ್ದೀರಾ. 1 ಫ್ಯಾಕ್ಟೋರಿಯಲ್ ಏನು 1 ತಾನೆ, ಅದು nothing but 1. So you are returning 1. ಏನಾದ್ರೂ 0 ಮತ್ತೆ 1 ಆದ್ರೆ ಏನ್ ರಿಟರ್ನ್ ಆಗಬೇಕು, 1. ಎಲ್ಸ್ ಏನ್ ರಿಟರ್ನ್ ಆಗಬೇಕು, ರಿಟರ್ನ್ n ಇಂಟು ಫ್ಯಾಕ್ಟೋರಿಯಲ್ ಆಫ್ n ಮೈನಸ್ 1. ಅಂದ್ರೆ ಇವಾಗ 2 ಇದ್ರೆ 2 ಇಂಟು 1 ಫ್ಯಾಕ್ಟೋರಿಯಲ್ ಅಲ್ವಾ, 2 ಇಂಟು 1 ಏನಾಗುತ್ತೆ 2 ಆಗುತ್ತೆ. ನೆಕ್ಸ್ಟ್ 3 ತಗೊಳ್ಳಿ, 3 ಇಂಟು 2 ಫ್ಯಾಕ್ಟೋರಿಯಲ್. ಅವಾಗ 3 ಇಂಟು 2 ಫ್ಯಾಕ್ಟೋರಿಯಲ್ ಎಷ್ಟು, ಇಲ್ಲಿ ನೋಡಿದಿರ 2. ಓಕೆನಾ, 6 ಆಗುತ್ತೆ. ದ ಸೇಮ್ ವೇ ಯು ವಿಲ್ ಫಾಲೋ ದ ಪ್ರಿವಿಯಸ್, ಅಂದ್ರೆ ಒಂದು ಅದೇ n ವ್ಯಾಲ್ಯೂ ತಗೊಂಡು ಪ್ರಿವಿಯಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ಫ್ಯಾಕ್ಟೋರಿಯಲ್ 4 ಹೇಳಿದಾರೆ ಇಲ್ಲಿ, 4 ಇಂಟು 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು, 3 ಇಂಟು 2 ಫ್ಯಾಕ್ಟೋರಿಯಲ್. 2 ಅಂದ್ರೆ 2 ಇಂಟು 1. ಓಕೆನಾ, ದಟ್ ಇಸ್ ಹೌ ಯು ವಿಲ್ ಸಾಲ್ವ್. ನೆಕ್ಸ್ಟ್ ಯು ವಿಲ್ ಅನಲೈಸ್ ದಿಸ್ ಅಲ್ಗಾರಿದಮ್ ಅಂಡ್ ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ ನೋಡ್ಕೋಬಹುದು, ಅದೇ ಎಫಿಷಿಯನ್ಸಿ. ಓಕೆನಾ. ಈಗ O ಆಫ್ n ಆಗುತ್ತೆ, ಯಾಕಂತಂದ್ರೆ ಸಿ ಫಸ್ಟ್ ಯು ವಿಲ್ ಕನ್ಸಿಡರ್ ಟಿ ಆಫ್ ಎನ್ ಅಂದ್ರೆ ಏನಾಗುತ್ತೆ, n ಮೈನಸ್ 1 ಪ್ಲಸ್ 1, n ಮೈನಸ್ 2 ಪ್ಲಸ್ 2, n ಮೈನಸ್ 3. ಯು ವಿಲ್ ಹ್ಯಾವ್ ಅಂಟಿಲ್ ದ ಬೆಸ್ಟ್ ಕೇಸ್ ಟಿ ಆಫ್ 1 ಏನಾದ್ರು 1 ಆಗಿ n ಮತ್ತೆ n ಮೈನಸ್ 1 ಆದಾಗ ಅಂದ್ರೆ ಯು ಆರ್ ಆಡಿಂಗ್ ಇಟ್ ಅಂತ, ಆವಾಗ n ಬರುತ್ತೆ. ಸೊ ಯು ಆರ್ ಕನ್ಸಿಡರಿಂಗ್ ಟು ಬಿ O ಆಫ್ n. Next you will have space complexity, that is also O of n. Okay. That is having n number of terms. Next tower of Hanoi using recursion again. See tower of Hanoi ಒಂದು n is equal to 1 ಆದ್ರೆ you will move disk from source to destination. ಅಂದ್ರೆ disk 1 ಮೂವ್ ಮಾಡ್ತೀರಾ, else ಏನ್ ಮಾಡ್ತೀರಾ, tower of Hanoi ಅಂತ ಇಲ್ಲಿ ಫಂಕ್ಷನ್ ನೇಮ್ ಕೊಟ್ಟಿದ್ದೀರಾ n minus 1 ಅಂದ್ರೆ ಒಂದು ಡಿಕ್ರೀಸ್ ಮಾಡಿ source destination auxiliary. ಓಕೆನಾ. ನೆಕ್ಸ್ಟ್ ಯು ವಿಲ್ ಡಿಸ್ಕ್ ಮೂವ್ n ಅಂದ್ರೆ 1 ಡಿಸ್ಕ್ ಮೂವ್ ಆಗಿದೆ, ಈಗ n ಡಿಸ್ಕ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ n ಮೈನಸ್ 1. ಇಲ್ಲಿ ಸೋರ್ಸ್ ಡೆಸ್ಟಿನೇಷನ್ ಆಕ್ಸಿಲರಿ ಇತ್ತು, ಇಲ್ಲಿ ಆಕ್ಸಿಲರಿ ಸೋರ್ಸ್ ಡೆಸ್ಟಿನೇಷನ್ ಆಗುತ್ತೆ. ಮತ್ತೆ n ಗೆ n ಇಸ್ ಈಕ್ವಲ್ ಟು 3 ಗೆ 7 ಮೂವ್ಸ್ ಬರುತ್ತೆ, ಬಿಕಾಸ್ 2 ಪವರ್ 3 ಮೈನಸ್ 1 ಆಗುತ್ತೆ ಇದರಲ್ಲಿ. ಓಕೆ, ಇನ್ ದಿಸ್ ಕೇಸ್. ನೆಕ್ಸ್ಟ್ ಯು ಕ್ಯಾನ್ ಅನಲೈಸ್ ಅಂಡ್ ಎಫಿಷಿಯನ್ಸಿ ಇಸ್ 2 ಪವರ್ n ಮೈನಸ್ 1 ಅಲ್ವಾ ಹೇಳಿದ್ದು. ಈಗ 2 ಪವರ್ ಈಗ O ಆಫ್ n ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಬಂತು ಅಲ್ವಾ, 2 ಪವರ್ n ಮೈನಸ್ 1 ಅನ್ನೋದು. ಸೊ ವಾಟ್ ಯು ವಿಲ್ ಹ್ಯಾವ್, O ಆಫ್ 2 ಪವರ್ n, 2 ಪವರ್ n, O ಆಫ್ n ಫಾರ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂದ್ರೆ ಅದು ಎಷ್ಟು ಸ್ಪೇಸ್ ಮೆಮರಿನ ಕನ್ಸ್ಯೂಮ್ ಮಾಡ್ತಿದೆ ಅಂತ. ನೆಕ್ಸ್ಟ್ ದ ಸೇಮ್ ವೇ ಜನರಲ್ ಪ್ಲಾನ್ ಫಾರ್ ನಾನ್ ರಿಕರ್ಸಿವ್ ಅಂದ್ರೆ ಅದು ರಿಪೀಟ್ ಆಗಲ್ಲ. ಫಸ್ಟ್ ಡಿಸೈಡ್ ಪ್ಯಾರಾಮೀಟರ್ ಸೇಮು, ಐಡೆಂಟಿಫೈ ಸೇಮು, ಚೆಕ್ ಸೇಮು. ಇಲ್ಲಿ ಏನ್ ಮಾಡ್ತೀರಾ, ಸಮ್ ಅಂದ್ರೆ ಎಕ್ಸ್ಪ್ರೆಸಿಂಗ್ ದ ನಂಬರ್ ಆಫ್ ಟರ್ಮ್ಸ್ ದ ಅಲ್ಗಾರಿದಮ್ ಇಟ್ ಇಸ್ ಎಕ್ಸಿಕ್ಯೂಟೆಡ್. ಓಕೆನಾ, ದಟ್ ಯು ವಿಲ್ ಹ್ಯಾವ್ ಚೇಂಜ್. ಅಂಡ್ ನೆಕ್ಸ್ಟ್ ಇಸ್ using standard formulas and rules of manipulation, you will have either closed form formula or count by least or order of growth. ನೆಕ್ಸ್ಟ್ ಇಸ್ ಫೈಂಡ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಇನ್ ಅ ಲಿಸ್ಟ್ ಆಫ್ n ಎಲಿಮೆಂಟ್ಸ್. ಅಂದ್ರೆ ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ರೆ n ಎಲಿಮೆಂಟ್ಸ್, ಅದ್ರದ್ದು ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಈಗ ನೀವೊಂದು ಡಿಸೈಡ್ ಮಾಡ್ಕೊಳ್ಳಿ ಮ್ಯಾಕ್ಸ್ ಅಂತ, a ಆಫ್ 0 ಅಂದ್ರೆ ಅರೇ ತಗೋಬೇಕಲ್ವಾ ಇದಕ್ಕೆ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟ್ i 0 ಟು n ಮೈನಸ್ 1 ಅಂದ್ರೆ ಒಂದ್ ಅರೇ ಇದೆ ಅಂದ್ರೆ n ಮೈನಸ್ 1 ತನಕ ತಗೊಂಡು a ಆಫ್ i ಏನಾದ್ರು ಗ್ರೇಟರ್ ದನ್ ಮ್ಯಾಕ್ಸ್ ಆದ್ರೆ ಮ್ಯಾಕ್ಸಿಗೆ ಏನ್ ಮಾಡ್ತೀರಾ, a ಆಫ್ i ರಿಟರ್ನ್ ಮ್ಯಾಕ್ಸ್. ಗ್ರೇಟರ್ ಆದಾಗ ನೀವು ಈ ವ್ಯಾಲ್ಯೂನ a ಆಫ್ i ಇಸ್ ಗ್ರೇಟರ್ ದ್ಯಾನ್ ಮ್ಯಾಕ್ಸ್ ಅಂದಾಗ ಈ ಮ್ಯಾಕ್ಸ್ಗೆ ಯಾವ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು, a ಆಫ್ i, ಬಿಕಾಸ್ ದಿಸ್ ಇಸ್ ಗ್ರೇಟರ್ ಅಲ್ವಾ, ನೀವು ಈ ವ್ಯಾಲ್ಯೂನ ಇದಕ್ಕೆ ರಿಪ್ಲೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ 5 8 3 12 7 ಅಂತ ಹೇಳಿ ತಗೊಂಡಿದ್ದೀರಾ.
ನೀವು ಕಂಪೇರ್ 5 ಇದನ್ನ ನೀವು ಮ್ಯಾಕ್ಸ್ ಅಂತ ಹೇಳಿ ಎಲಿಮೆಂಟ್ ಇಟ್ಕೊಳ್ಳಿ. 5 ಮತ್ತೆ 8, 5 is less than 8 ಅಂದ್ರೆ 8 is greater than 5 ಅಲ್ವಾ. ಸೊ ಮ್ಯಾಕ್ಸ್ ವಿಲ್ ಬಿ ವಾಟ್ 8 ಅಂದ್ರೆ ಇದನ್ನ ರಿಪ್ಲೇಸ್ ಮಾಡಿ ಇದನ್ನ ತೆಗೆದು ಹಾಕ್ಬೇಕು. ಸೊ ವಾಟ್ ಯು ವಿಲ್ ಹ್ಯಾವ್ 8 and 3 will have. ಮತ್ತೆ ಇದು ಗ್ರೇಟರ್, you will have to remove this. 8 ಮತ್ತೆ 12, this is greater, you will remove this. Next is 12 and 7, this is greater and this you will remove. The maximum element will be printed. Again the space complexity and time complexity is O of n ಅಂದ್ರೆ n ಟರ್ಮ್ಸ್ ತನಕ ಇರ್ಬೋದು, ನೀವು ಎಷ್ಟಾರು ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಲೆಸ್ ಅಲ್ವಾ, O of 1 ಎಕ್ಸ್ಟ್ರಾ ವೇರಿಯಬಲ್ ಅಷ್ಟೇ ನೀಡೆಡ್ ಆಗಿದೆ. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಸರ್ಚ್, ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಐ ಸೇ ಇಟ್ ವೆರಿ ಶಾರ್ಟ್ಲಿ. ಅರೆ ತಗೊಂಡಾಗ ಕೆ ಎಲಿಮೆಂಟ್ ತಗೊಂತೀರಾ, ಇನ್ಪುಟ್ ಔಟ್ಪುಟ್ ನೋಡ್ಕೋಬಹುದು. I 0 ಅಂತ ಇನಿಷಿಯಲೈಸ್ ಮಾಡಿ, ವೈಲ್ I is less than n, A of I is not equal to k, what you will do, I ಇನ್ಕ್ರಿಮೆಂಟ್ ಮಾಡ್ತೀರಾ ಒಂದು. If I is less than n, written I is written -1. ಆವಾಗ ನೀವು ಬೆಸ್ಟ್ ಕೇಸ್ ಮಾಡಿದಾಗ ಸಿ ಫಸ್ಟ್ 1 2 3 4 5 ಅಂತ ಹೇಳಿ ಒಂದು ಎಲಿಮೆಂಟ್ಸ್ ಇದರಲ್ಲಿ ಸರ್ಚ್ ಮಾಡಬೇಕಾದ್ರೆ ಎಲಿಮೆಂಟ್ 1 ಇದ್ರೆ ಇದು ನಿಮಗೆ ಇಲ್ಲ ಫಸ್ಟ್ ಎಲಿಮೆಂಟ್ ಅಂದ್ರೆ ಫಸ್ಟ್ ಪೊಸಿಷನ್ ಅಲ್ಲೇ ಸಿಕ್ತು, ದಟ್ ಇಸ್ ದ ಬೆಸ್ಟ್ ಕೇಸ್. ಓಕೆ, ಈಗ 3 ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದು ಮಿಡಲ್ ಅಲ್ಲಿ ಇದೆ ಅಲ್ವಾ, ಮಿಡಲ್ ಮೋಸ್ಟ್ ಎಲಿಮೆಂಟ್ ಅಲ್ವಾ. ಸೊ ವಾಟ್ ಯು ವಿಲ್ ಹ್ಯಾವ್ ವರ್ಸ್ಟ್ ಅವರೇಜ್ ಕೇಸ್, ದಿಸ್ ಇಸ್ ಓಕೆ, ಸಾರಿ ಅವರೇಜ್, ದಿಸ್ ಇಸ್ ಅವರೇಜ್, ಮಿಡಲ್ ಅಂದ್ರೆ ಅವರೇಜ್ ಆಯ್ತಾ. ನೆಕ್ಸ್ಟ್ 5 ಅಂದ್ರೆ ಏನು, ವರ್ಸ್ಟ್ ಕೇಸ್ ಅಂದ್ರೆ ಲಾಸ್ಟ್ ಗೆ, ಯಾಕಂದ್ರೆ 1 ಸರ್ಚ್ ಮಾಡಿ 2 ಸರ್ಚ್ ಮಾಡಿ 3 ಸರ್ಚ್ ಮಾಡಿ 4 ಸರ್ಚ್ ಮಾಡಿ ಆಮೇಲೆ ಅದು 5 ಬರುತ್ತೆ. ದಟ್ ಇಸ್ ಕಾಲ್ಡ್ ದ ಸೀಕ್ವೆನ್ಷಿಯಲ್ ಸರ್ಚ್. ಇನ್ನು ತುಂಬಾ ಸರ್ಚ್ ಟೆಕ್ನಿಕ್ಸ್ ಬರುತ್ತೆ, ದಟ್ ಯು ವಿಲ್ ಲರ್ನ್ ಇನ್ ನೆಕ್ಸ್ಟ್ ಸ್ಟೆಪ್ಸ್. ಓಕೆ, ನೆಕ್ಸ್ಟ್ ಇಸ್ average you can see. Next, this is the model question paper repeated one. If T1 of n belongs to O of G1 of n and T2 of n belongs to O of G2 of n. O ಅಂದ್ರೆ ನಿಮಗೆ ಒಂದು ಕಾನ್ಸ್ಟೆಂಟ್ ಲೈನ್ಗೆ ಅಬೌವ್ ಬರುತ್ತೆ. ಓಕೆನಾ, ಇದು ಟಿ ಆಫ್ ಎನ್ ಅಂತ ಹೇಳಿ ತಗೊಂಡಾಗ ಇದು ಸಿ ಇಂಟು ಜಿ ಆಫ್ ಎನ್ ಅಂತ ಹೇಳಿ ತಗೊಂಡ್ಬೋದು. ಪ್ರೂವ್ ದಟ್ T1 ಆಫ್ ಎನ್ ಪ್ಲಸ್ T2 ಆಫ್ ಎನ್ ಅಂದ್ರೆ ಈ ಎರಡು ದಟ್ ಬಿಲಾಂಗ್ಸ್ ಟು ದಿಸ್ ಅಂತ ಹೇಳಿ ಮ್ಯಾಕ್ಸ್ ಎಲಿಮೆಂಟ್ಗೆ. ಫಸ್ಟ್ ನೀವು ಅದೆರಡು ಬರ್ಕೊಂಡು T1 ಇಸ್ ಲೆಸ್ ದ್ಯಾನ್ ಅಲ್ವಾ, ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಬಿಲೋ ಅಬೌವ್ ಕಂಡೀಷನ್ ತಗೊಂಡಾಗ ನಿಮಗೆ see here you will have the condition less than or equal to. Okay, less than or equal to condition ತಗೊಂಡು ವೆರಿಫೈ ಮಾಡಿ ಎರಡಕ್ಕೂ ಬರ್ಕೊಂತೀರಾ n1 n2 ಗೆ ವ್ಯಾಲ್ಯೂ. ಆಮೇಲೆ ನೆಕ್ಸ್ಟ್ ಮ್ಯಾಕ್ಸಿಮಮ್ n1 n2 ತಗೊಂಡು ಫಾರ್ ಆಲ್ ಗ್ರೇಟರ್, ಈಗ T1 ಅಂದ್ರೆ T1 ಪ್ಲಸ್ C2 ಅನ್ನ ನೀವು ಸೆಪರೇಟ್ ಆಗಿ ಬರ್ಕೊಂಡು ಆಡ್ ಮಾಡ್ತೀರಾ, that is equal, and C1 plus C2 is equal to that, and here you will get it as T1 plus T2 is equal to this maximum element, and here you will prove this, hence proved. This was all about the module 1. Everything I have covered, almost all questions, type of questions, I hope you have understood without any doubts. If you're watching my channel without subscribing, make sure to subscribe, and what videos do you require next, do let me know in the comment box. I'll be doing immediately once I get the comments which subject are you in need, and I hope this video is helpful. If this video, the type of videos which I'm doing now is helpful, do let me know. I'll be doing for all the modules as such, and if you have any doubts related to that, let me know in the comment box. If you want any change also, do let me know. And thank you for watching the video. Make sure to like, share, comment and subscribe to my YouTube channel. Until next video, bye bye.